ನಮಸ್ತೆ ವಿದ್ಯಾರ್ಥಿಗಳೇ. ಇತಿಹಾಸ ತರಗತಿಗೆ ತಮ್ಮೆಲ್ಲರಿಗೂ ಸ್ವಾಗತ. ವಿದ್ಯಾರ್ಥಿಗಳೇ, ನಿನ್ನೆ ಒಂದು ತರಗತಿಯಲ್ಲಿ ನಾವು ಔರಂಗಜೇಬ್ ಮತ್ತು ಶಹಜಹಾನ್ ಬಗ್ಗೆ ಸಂಪೂರ್ಣ ವಿವರಣೆಯೊಂದಿಗೆ ಅಧ್ಯಯನ ಮಾಡಿದ್ವಿ. ಮುಂದುವರಿದು ಇವತ್ತಿನ ಒಂದು ತರಗತಿಯಲ್ಲಿ ಔರಂಗಜೇಬನ ಬಗ್ಗೆ ಅಧ್ಯಯನ ಮಾಡೋಣ. ಔರಂಗಜೇಬ್ ಕ್ರಿಸ್ತಶಕ 1658ರಿಂದ 1707. ಮೊಘಲ್ ಸಾಮ್ರಾಜ್ಯದ ಇತಿಹಾಸದಲ್ಲಿ ಧರ್ಮಾಂಧನೆಂದೇ ಬಿಂಬಿಸಲ್ಪಟ್ಟಿರುವ ಔರಂಗಜೇಬ್ ಮುಘಲ್ ಸಾಮ್ರಾಜ್ಯದ ಕೊನೆಯ ಪ್ರಸಿದ್ಧ ಸುಲ್ತಾನ. ಶಹಜಹಾನನ 4 ಪುತ್ರರಲ್ಲಿ ಔರಂಗಜೇಬ್ ಮೂರನೆಯವನು. ಪ್ರಾರಂಭದಿಂದಲೂ ಬಂಧುಗಳೊಂದಿಗೆ ಬೆರೆಯದೆ ರಕ್ತ ಸಂಬಂಧಿಗಳನ್ನು ಕೊಂದು ಮಾನವೀಯ ಸಂಬಂಧಗಳನ್ನು ಮರೆತ ಔರಂಗಜೇಬ್ ತನ್ನ ಬಾಳಿನ ಉದ್ದಕ್ಕೂ ಮೂರನೇ ವ್ಯಕ್ತಿಯಾಗಿ ಬದುಕಿದನು. ಔರಂಗಜೇಬನ ಜೀವನ ವೃತ್ತಾಂತ ಅತ್ಯಂತ ಕುತೂಹಲಕಾರಿ ಹಾಗೂ ಭಯಾನಕವಾದುದು. ಇವನ ಆಳ್ವಿಕೆ ಕಾಲದಲ್ಲಿ ಮೊಘಲ್ ಸಾಮ್ರಾಜ್ಯ ಅವನತಿಯತ್ತ ಹೆಜ್ಜೆ ಹಾಕಿತು. ಆದ್ದರಿಂದಲೇ ವಿದ್ವಾಂಸರು ಇವನ ಆಡಳಿತಾವಧಿಯನ್ನು ಮುಘಲರ ಮುಸ್ಸಂಜೆಯ ಕಾಲ ಎಂದು ಕರೆದಿದ್ದಾರೆ. ನಿರಂಕುಶನಾಗಿ, ಧರ್ಮಾಂಧನಾಗಿ, ಸ್ವಾರ್ಥಿಯಾಗಿ, ಕಲೆ, ಸಾಹಿತ್ಯ ಮತ್ತು ಸಂಗೀತ ಕ್ಷೇತ್ರಗಳನ್ನು ಮೂಲೆ ಗುಂಪಾಗಿಸಿ ಅರಸಿಕ ದೊರೆ ಎಂದು ಖ್ಯಾತಿ ಪಡೆದಿರುವ ಔರಂಗಜೇಬ್, ಈತನ ವ್ಯಕ್ತಿತ್ವ ವಿಶಿಷ್ಟವಾಗಿರ್ತಕ್ಕಂಥದ್ದು. ಇಸ್ಲಾಂ ಧರ್ಮದ ಅತೀವ ಭಾವನೆಯಿಂದ ಅಂಧನಾದ ಔರಂಗಜೇಬನು ಜಗತ್ತಿನಲ್ಲಿ ತಾನೊಬ್ಬನೇ ಕಟ್ಟ ಮುಸಲ್ಮಾನ ಎಂಬ ಭ್ರಮೆಯಲ್ಲಿ ಬದುಕಿದನು. ಇಂತಹ ಭಾವನೆಯಿಂದಾಗಿ ತನ್ನ ಹಾಗೂ ತನ್ನ ಸಾಮ್ರಾಜ್ಯದ ಅವನತಿಗೆ ಕಾರಣನಾದನು. ಔರಂಗಜೇಬನ ಪೂರ್ಣ ಹೆಸರು ಮುಹಿನುದ್ದೀನ್. ಔರಂಗಜೇಬನ ಪೂರ್ಣ ಹೆಸರು ಮುಹಿಯುದ್ದೀನ್ ಮಹಮ್ಮದ್ ಔರಂಗಜೇಬ್. ಇವನು ಶಹಜಹಾನ್ ಮತ್ತು ಮಮ್ತಾಜರ ಮೂರನೇ ಪುತ್ರನಾಗಿ ನವೆಂಬರ್ 3, 1618ರಲ್ಲಿ ಉಜ್ಜಯಿನಿಯ ದೊಹಾದ್ ಎಂಬಲ್ಲಿ ಜನಿಸಿದನು. ಬಾಲ್ಯದಲ್ಲಿಯೇ ಚತುರನಾಗಿದ್ದ ಇವನು ಪರ್ಷಿಯಾ, ಅರೇಬಿಕ್, ಕುರಾನ್ ಮತ್ತು ಧರ್ಮಶಾಸ್ತ್ರಗಳನ್ನು ಅರಿತವನಾಗಿದ್ದನು. ಯುದ್ಧ ವಿದ್ಯೆಯಲ್ಲಿ ಪರಿಣಿತನಾದ ಇವನು ತನ್ನ 15ನೇ ವಯಸ್ಸಿನಲ್ಲಿಯೇ ಮದಿಸಿದ ಆನೆಯನ್ನು ಪಳಗಿಸಿ ತನ್ನ ತಂದೆಯಿಂದ ಬಹದ್ದೂರ್ ಎಂಬ ಬಿರುದು ಪಡೆದಿದ್ದನು. ಕ್ರಿಸ್ತಶಕ 1636ರಲ್ಲಿ ತನ್ನ 18ನೇ ವಯಸ್ಸಿನಲ್ಲಿ ದಖನ್ನಿನ ರಾಜ್ಯಪಾಲನಾಗಿ ನೇಮಿಸಲ್ಪಟ್ಟನು.
ಕ್ರಿಸ್ತಶಕ 1637ರಲ್ಲಿ ಮೇ 18ರಂದು ದಿಲ್ರಾಸ್ ಬಾನು ಎಂಬುವವಳನ್ನು ವಿವಾಹವಾದನು. ಆನಂತರ ಗುಜರಾತ್, ಮುಲ್ತಾನ್ ರಾಜ್ಯಪಾಲನಾಗಿಯೂ ಕಾರ್ಯನಿರ್ವಹಿಸಿ ಆಡಳಿತದಲ್ಲಿ ಅನುಭವ ಪಡೆದುಕೊಂಡನು. ಶಹಜಹಾನ್ ಮತ್ತು ಮಮ್ತಾಜರಿಗೆ ಒಟ್ಟು 14 ಜನ ಮಕ್ಕಳು. ಅವರಲ್ಲಿ ಬದುಕುಳಿದವರು ಕೇವಲ 6 ಮಂದಿ ಮಾತ್ರ. ಅದರಲ್ಲಿ ಅವರ ಹೆಸರುಗಳೆಂದರೆ ದಾರಾ, ಸೂಜಾ, ಔರಂಗಜೇಬ್ ಮತ್ತು ಮುರಾದ್ ಎಂಬ 4 ಪುತ್ರರು, ಜಹನಾರ ಮತ್ತು ರೋಸನಾರ ಎಂಬ 2 ಪುತ್ರಿಯರು. ಶಹಜಹಾನ್ ಕಾಲದಲ್ಲಿಯೇ 4 ಪುತ್ರರು ವಿವಿಧ ಪ್ರಾಂತ್ಯಗಳಲ್ಲಿ ರಾಜ್ಯಪಾಲರಾಗಿ ಕಾರ್ಯನಿರ್ವಹಿಸುತ್ತಿದ್ದರು. ಅದರಲ್ಲಿ ದಾರಾ ಪಂಜಾಬ್ ಪ್ರಾಂತ್ಯದ ರಾಜ್ಯಪಾಲನಾಗಿ ಪಂಜಾಬ್ನಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದ. ಸೂಜಾ ಬಂಗಾಳ ಪ್ರಾಂತ್ಯದಲ್ಲಿ, ಔರಂಗಜೇಬ್ ದಖನ್ ಪ್ರಾಂತ್ಯದಲ್ಲಿ, ಮುರಾದ್ ಗುಜರಾತ್ ಪ್ರಾಂತ್ಯದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದರು. ಶಹಜಹಾನ್ ಕ್ರಿಸ್ತಶಕ 1657 ಸೆಪ್ಟೆಂಬರ್ ತಿಂಗಳಿನಂದು ಅನಾರೋಗ್ಯದಿಂದ ಹಾಸಿಗೆ ಹಿಡಿದಾಗ ರಾಜ್ಯಪಾಲರಾಗಿದ್ದ ಪುತ್ರರಲ್ಲಿ ಅಧಿಕಾರದ ದಾಹ ಉಂಟಾಗಿ ಉತ್ತರಾಧಿಕಾರತ್ವದ ಕಲಹ ಏರ್ಪಟ್ಟಿತು. ಈ ಕಲಹಕ್ಕೆ ಕಾರಣಗಳು ಹಲವಾರು. ಅದರಲ್ಲಿ ಮುಖ್ಯವಾದಂಥದ್ದು, ಮುಘಲರ ಕಾಲದಲ್ಲಿ ಉತ್ತರಾಧಿಕಾರತ್ವದ ಸ್ಪಷ್ಟ ನೀತಿ ನಿಯಮಗಳಿರಲಿಲ್ಲ. ಶಹಜಹಾನನ ಅನಾರೋಗ್ಯ, 4 ಜನ ಪುತ್ರರು ಸಿಂಹಾಸನ ಆಕಾಂಕ್ಷಿಗಳಾಗಿದ್ದರು. ಈ ಸಿಂಹಾಸನ ಆಕಾಂಕ್ಷಿಗಳಲ್ಲಿ ಒಬ್ಬನಾದ ಸೂಜಾ ಮೊಟ್ಟಮೊದಲ ಬಾರಿಗೆ ಆಂತರಿಕ ಕಲಹ ಉಂಟು ಮಾಡಿ ಕ್ರಿಸ್ತಶಕ 1658 ಫೆಬ್ರವರಿ 16ರಂದು ನಡೆದ ಬಹದ್ದೂರ್ಪುರ ಯುದ್ಧದಲ್ಲಿ ದಾರಾನ ಪುತ್ರ ಸುಲೈಮಾನ್ ಶುಕೋ ಮತ್ತು ರಾಜ ಜೈಸಿಂಗ್ಗೆ ಸೋತು ಮೂಲೆಗುಂಪಾದನು. ತಂದೆಯಿಂದ ಮುಘಲ್ ಸಾಮ್ರಾಜ್ಯದ ಉತ್ತರಾಧಿಕಾರಿ ಎಂದು ಘೋಷಿಸಲ್ಪಟ್ಟಿದ್ದ ದಾರಾ ಕ್ರಿಸ್ತಶಕ 1658 ಏಪ್ರಿಲ್ 25ರಲ್ಲಿ ನಡೆದ ಧರ್ಮಾತ ಯುದ್ಧ ಮತ್ತು ಕ್ರಿಸ್ತಶಕ 1658 ಮೇನಲ್ಲಿ ನಡೆದ ಸಮೂಫರ್ ಯುದ್ಧಗಳಲ್ಲಿ ಮುರಾದ್ ಮತ್ತು ಔರಂಗಜೇಬನ ಸಂಯುಕ್ತ ಸೈನ್ಯಕ್ಕೆ ಸೋತು ದೆಹಲಿಗೆ ಪಲಾಯನ ಮಾಡಿದನು. ತನ್ನ ಜೊತೆಗೂಡಿ ಆಂತರಿಕ ಕದನಗಳಲ್ಲಿ ಗೆದ್ದಂತಹ ಮುರಾದನಿಗೆ ಒಪ್ಪಂದದಂತೆ ಸಾಮ್ರಾಜ್ಯವನ್ನು ಹಂಚದೆ ಅವನ ಬಲಹೀನತೆಯನ್ನು ಅರಿತ ಔರಂಗಜೇಬ್ ಔತಣಕೂಟಕ್ಕೆ ಕರೆಯಿಸಿ ಅತಿಯಾಗಿ ಮದ್ಯಪಾನ ಮಾಡಿಸಿ ಮುರಾದನಿಗೆ ವಿಷ ಹಾಕಿ ಕೊಂದನು. ಕೊನೆಗೆ ಕಾಯಿಲೆಯಿಂದ ನರಳುತ್ತಿದ್ದ ತನ್ನ ತಂದೆಯ ಬಗ್ಗೆ ಅನುಕಂಪ ತೋರದೆ ರಕ್ತ ಸಂಬಂಧ, ಮಾನವೀಯ ಸಂಬಂಧ ಎಲ್ಲಕ್ಕೂ ತಿಲಾಂಜಲಿ ಇಟ್ಟು ತನ್ನ ತಂದೆಯನ್ನು ಆಗ್ರಾದ ಸೆರೆಮನೆಯಲ್ಲಿಟ್ಟು ಮುಘಲ್ ಸಾಮ್ರಾಜ್ಯವನ್ನು ವಶಪಡಿಸಿಕೊಂಡನು. ಹೀಗೆ ಮುಘಲ್ ಸಾಮ್ರಾಜ್ಯವನ್ನು ವಶಪಡಿಸಿಕೊಂಡ ಮೇಲೆ ಉತ್ತರಾಧಿಕಾರತ್ವದ ಕಲಹದಲ್ಲಿ ಅಂತಿಮವಾಗಿ ಜಯ ಪಡೆದ ಔರಂಗಜೇಬ್ ಕ್ರಿಸ್ತಶಕ 1658
ಜುಲೈ 31ರಂದು ಅಬ್ದುಲ್ ಮುಜಾಫರ್ ಮುಹಿನುದ್ದೀನ್ ಮಹಮ್ಮದ್ ಔರಂಗಜೇಬ್ ಬಾದಶಾ ಗಾಜಿ ಎಂಬ ಬಿರುದಿನೊಂದಿಗೆ ಸಿಂಹಾಸನಾರೂಢನಾದನು. ಪುನಃ ಅಧಿಕೃತವಾಗಿ ಬಹಳ ವೈಭವದಿಂದ ಕ್ರಿಸ್ತಶಕ 1659 ಮೇ 15ರಂದು ಸಿಂಹಾಸನಾರೂಢನಾದನು. ಹೀಗೆ ಮೊಘಲ್ ಇತಿಹಾಸದಲ್ಲಿ 2 ಬಾರಿ ಸಿಂಹಾಸನವೇರಿದ ಸಾಮ್ರಾಟನೆಂದರೆ ಔರಂಗಜೇಬ್. ಇವನ 50 ವರ್ಷಗಳ ಆಳ್ವಿಕೆಯನ್ನು 2 ಭಾಗಗಳಾಗಿ ವಿಂಗಡಿಸಬಹುದು. ಮೊದಲನೇದು ಉತ್ತರ ಭಾರತದ ಆಳ್ವಿಕೆ ಕ್ರಿಸ್ತಶಕ 1658ರಿಂದ 1681. ಎರಡನೆಯದು ದಖನ್ ಆಳ್ವಿಕೆ ಕ್ರಿಸ್ತಶಕ 1682ರಿಂದ 1707. ಸಿಂಹಾಸನಾರೂಢನಾದ ನಂತರ ಕೈಗೊಂಡ ಕೆಲವು ಪ್ರಾರಂಭಿಕ ಸುಧಾರಣೆಗಳೆಂದರೆ, ಮೊದಲನೇದಾಗಿ ಶಾಂತಿ ಸುವ್ಯವಸ್ಥೆಯನ್ನು ಏರ್ಪಾಡು ಮಾಡುವುದು. ಎರಡನೇದು 90 ಅನ್ಯಾಯಿಕರಾದ ತೆರಿಗೆಗಳ ರದ್ದು. 3 ಕುಡಿತ, ನೃತ್ಯ ಮತ್ತು ಜೂಜು ನಿಷೇಧ. 4 ಮುಸ್ಲಿಮರು ಪ್ರತಿನಿತ್ಯ 5 ಬಾರಿ ಪ್ರಾರ್ಥನೆ ಮಾಡುವ ವ್ಯವಸ್ಥೆ. ಹೀಗೆ ಈತ ಸಿಂಹಾಸನ ಏರಿದ ಮೇಲೆ ಈ ಕೆಲವೊಂದು ಪ್ರಾರಂಭಿಕ ಸುಧಾರಣೆಗಳನ್ನು ಕೈಗೊಂಡನು. ನಂತರ ಈತನ ಈಶಾನ್ಯ ಗಡಿ ನೀತಿಯನ್ನು ನಾವು ನೋಡೋದಾದರೆ, ಅಸ್ಸಾಮಿನ ಅಹೋಮರೊಂದಿಗೆ ಹೋರಾಟ. ಇಲ್ಲಿ ಅಹೋಮರು ಮೂಲತಃ ಮಂಗೋಲ್ ಬುಡಕಟ್ಟಿಗೆ ಸೇರಿದವರು. 17ನೇ ಶತಮಾನದಲ್ಲಿ ಅಸ್ಸಾಂ ವಶಪಡಿಸಿಕೊಂಡು ಹಿಂದೂ ಧರ್ಮಾವಲಂಬಿಗಳಾಗಿದ್ದರು. ಕ್ರಿಸ್ತಶಕ 1612ರಲ್ಲಿ ಅಸ್ಸಾಂ ಮುಘಲ್ ಸಾಮ್ರಾಜ್ಯದ ವ್ಯಾಪ್ತಿಗೆ ಒಳಪಟ್ಟಿದ್ದರಿಂದ ಅಸ್ಸಾಮಿನ ಅಹೋಮರು ತಮ್ಮ ನೆಲೆ ರಕ್ಷಣೆಗಾಗಿ ಹೋರಾಟಕ್ಕೆ ನಿಂತರು. ತಮ್ಮ ನಾಯಕ ಚಕ್ರಧರನ ನೇತೃತ್ವದಲ್ಲಿ ಮುಘಲ್ ಸಾಮ್ರಾಜ್ಯದ ಮೇಲೆ ದಾಳಿ ಕೈಗೊಂಡರು. ಆಗ ಕ್ರಿಸ್ತಶಕ 1661ರಲ್ಲಿ ಮೀರ್ ಜುಮ್ಲಾ ಈತ ಬಂಗಾಳದ ರಾಜ್ಯಪಾಲ. ಈ ಮೀರ್ ಜುಮ್ಲಾನ ಒಂದು ನಾಯಕತ್ವದಲ್ಲಿ ಬಂದ ಮುಘಲ್ ಸೈನ್ಯ ಅಹೋಮರಿಂದ ಕೂಚ್, ಬಿಹಾರ ಮತ್ತು ಅಸ್ಸಾಂಗಳನ್ನು ವಶಪಡಿಸಿಕೊಂಡಿತು. ಕ್ರಿಸ್ತಶಕ 1662ರಲ್ಲಿ ಅಹೋಮರ ರಾಜಧಾನಿ ಗರಂಗಾಂವ್ ಅನ್ನು ವಶಪಡಿಸಿಕೊಳ್ಳಲಾಯಿತು. ಇದರಿಂದ ಹೆದರಿದ ಅಹೋಮರು ಮುಘಲರೊಡನೆ ಶಾಂತಿ ಒಪ್ಪಂದ ಮಾಡಿಕೊಂಡರು. ಅಹೋಮರ ರಾಜನಾದ ಜಯಧ್ವಜ ಮುಘಲರ ಸಾರ್ವಭೌಮತ್ವ ಒಪ್ಪಿಕೊಂಡನು. ಆದರೆ ಕ್ರಿಸ್ತಶಕ 1663ರಲ್ಲಿ ಬಂಗಾಳದ ರಾಜ್ಯಪಾಲ ಮಿರ್ ಜುಮ್ಲಾ ಮರಣ ಹೊಂದಿದ ನಂತರ ಅಹೋಮರು ತಮ್ಮ ನೆಲೆ ಕಾಮರೂಪವನ್ನು ವಶಪಡಿಸಿಕೊಂಡು ತಾವು ಸ್ವತಂತ್ರರೆಂದು ಘೋಷಿಸಿಕೊಂಡರು. ಮಿರ್ ಜುಮ್ಲಾನ ನಂತರ ಬಂಗಾಳದ ರಾಜ್ಯಪಾಲನಾದ ಸಹಿಸ್ತಾ ಖಾನ್ ಪೋರ್ಚುಗೀಸರು ಮತ್ತು ಕಡಲ್ಗಳ್ಳರ ಹಾವಳಿಯನ್ನು ಹತ್ತಿಕ್ಕಿದನು. ಆದರೆ ಸಂಪೂರ್ಣವಾಗಿ ಹತ್ತಿಕ್ಕಲಾಗಲಿಲ್ಲ. ಒಟ್ಟಾರೆ ಔರಂಗಜೇಬನ ಈಶಾನ್ಯ ಗಡಿ ನೀತಿ ಸಂಪೂರ್ಣವಾಗಿ ಸಫಲವಾಗಲಿಲ್ಲ. ಮುಘಲರ ಸೈನ್ಯ ಬುಡಕಟ್ಟು ಜನಾಂಗವನ್ನು ಸೋಲಿಸಲು ಹರಸಾಹಸ ಪಡಬೇಕಾಯಿತು. ಇನ್ನು ಎರಡನೆಯದು ವಾಯುವ್ಯ ಗಡಿ ನೀತಿ. ಮುಘಲ್ ಸಾಮ್ರಾಜ್ಯಕ್ಕೆ ಕಂಟಕರಾಗಿದ್ದ ಅಫ್ಘಾನ್ ಬುಡಕಟ್ಟು ಜನಾಂಗದ ಮೇಲೆ ಔರಂಗಜೇಬ್ ಕೈಗೊಂಡ ನೀತಿ ಇದಾಗಿದೆ.
ಇವರು ಗುಡ್ಡಗಾಡು ಜನರು ತಮ್ಮ ಜೀವನ ನಿರ್ವಹಣೆಗಾಗಿ ಹೆದ್ದಾರಿಗಳಲ್ಲಿ ದರೋಡೆ ನಡೆಸುತ್ತಿದ್ದರು. ಇವರ ವ್ಯಾಪ್ತಿ ಪಂಜಾಬಿನ ವಾಯುವ್ಯ ಭಾಗದವರೆಗೂ ವಿಸ್ತರಿಸಿದ್ದರಿಂದ ರಾಜಕೀಯ ಮತ್ತು ಆರ್ಥಿಕತೆಯ ದೃಷ್ಟಿಯಿಂದ ಔರಂಗಜೇಬ್ ಇವರನ್ನು ಹತ್ತಿಕ್ಕಲೇಬೇಕಾದ ಅನಿವಾರ್ಯತೆ ಉಂಟಾಯಿತು. ದರೋಡೆಕೋರರ ಭಯದಿಂದ ವರ್ತಕರು ನಿರಾತಂಕವಾಗಿ ವ್ಯಾಪಾರ ವಹಿವಾಟು ನಡೆಸುವುದು ಕಷ್ಟವಾಯಿತು. ಪ್ರಾರಂಭದಲ್ಲಿ ಔರಂಗಜೇಬ್ ಬುಡಕಟ್ಟು ಜನಾಂಗಕ್ಕೆ ಹಣ ನೀಡಿ ಸಂತೈಸಲು ಮುಂದಾದನು. ಆದರೆ ಆ ಕಾರ್ಯವು ವಿಫಲವಾಯಿತು. ಹಾಗೆ ಕ್ರಿಸ್ತಶಕ 1667ರಲ್ಲಿ ಯೂಸಫಾ ಜಾಹಿಗಳು ತಮ್ಮ ನಾಯಕ ಬಾಗುವಿನ ನೇತೃತ್ವದಲ್ಲಿ ದಂಗೆ ಎದ್ದು ಪೇಶಾವರ್ ಮತ್ತು ಹಾಟೋಕ್ ಜಿಲ್ಲೆಗಳನ್ನು ಮುತ್ತಿದರು. ಇದನ್ನು ಮುಘಲ್ ಸೇನಾ ನೇತೃತ್ವ ವಹಿಸಿದ ಮೊಹಮ್ಮದ್ ಅಮೀನ್ ಖಾನ್ ಅಡಗಿಸಿದನು. ನಂತರ ಕ್ರಿಸ್ತಶಕ 1674ರಲ್ಲಿ ಅಫ್ರಿದಿ ಬುಡಕಟ್ಟು ಜನಾಂಗ ಅಕ್ಮಲ್ ಖಾನ್ ನಾಯಕತ್ವದಲ್ಲಿ ದಂಗೆ ಎದ್ದರು. ಇವನು ಎಲ್ಲ ಪಠಾಣರನ್ನು ಒಗ್ಗೂಡಿಸಿ ಕಾಬೂಲ್ ಮತ್ತು ಕಂದಹಾರ್ ಮೇಲೆ ದಾಳಿ ಮಾಡಿದನು. ಅಮೀನ್ ಖಾನನಿಂದ ಇವರನ್ನು ಸೋಲಿಸಲು ಸಾಧ್ಯವಾಗಲಿಲ್ಲ. ಕ್ರಿಸ್ತಶಕ 1674ರಲ್ಲಿ ಅಫ್ಘಾನರು ಸಜ್ಜದ್ ಖಾನನ ನಾಯಕತ್ವದಲ್ಲಿ ಮೊಘಲರನ್ನು ಸೋಲಿಸಿದರು. ಆದರೆ ಸಜ್ಜದ್ ಖಾನ್ ಯುದ್ಧ ಭೂಮಿಯಲ್ಲಿಯೇ ಮರಣ ಹೊಂದಿದನು. ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಔರಂಗಜೇಬ್ ಕ್ರಿಸ್ತಶಕ 1674ರಲ್ಲಿ ಖುದ್ದಾಗಿ ಬಂದು ಬುಡಕಟ್ಟು ನಾಯಕರಿಗೆ ಜಹಗೀರು, ವಿಶ್ರಾಂತಿ ವೇತನ ಮತ್ತು ಬಹುಮಾನ ಕೊಡುವ ಭರವಸೆ ನೀಡಿ ಸಂತೈಸಿದನು. ಒಟ್ಟಾರೆ ಇದು ಮುಘಲರ ಅಸಮರ್ಥ ಸೈನಿಕ ಶಕ್ತಿಗೆ ಹಿಡಿದ ಕನ್ನಡಿಯಾಗಿದೆ. ಇದಿಷ್ಟು ಔರಂಗಜೇಬನ ಜೀವನ ಮತ್ತು ಈಶಾನ್ಯ ಗಡಿ ನೀತಿ, ವಾಯುವ್ಯ ಗಡಿ ನೀತಿಗೆ ಸಂಬಂಧಪಟ್ಟಂತಹ ಮಾಹಿತಿ.